ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 4, ಸಂಚಿಕೆ 9, ಸೆಪ್ಟೆಂಬರ್ 19, 2020. ವೈದ್ಯ ಲೋಕದ ಆಕಸ್ಮಿಕಗಳು. ಕಣ್ಣಿನ ಒಳಗಿಳಿದ ಯುದ್ಧ ವಿಮಾನದ ಚೂರು, ಭಾಗ 1. ಪ್ರತಿ ವರ್ಷ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆಯುವ ಶಸ್ತ್ರಚಿಕಿತ್ಸೆ ಯಾವುದು ಎನ್ನುವ ಪ್ರಶ್ನೆಗೆ ಸಾರ್ವಜನಿಕರಿಂದ ಕುತೂಹಲಕಾರಿ ಉತ್ತರಗಳು ಬಂದಾವು. ಅತಿ ಸಾಮಾನ್ಯ ಉತ್ತರ ಸಿಸೇರಿಯನ್ ಹೆರಿಗೆ ಎಂದಿದ್ದೀತು. ಅದು ಬಹಳ ಒಳ್ಳೆಯ ಊಹೆಯಾದರೂ ಸರಿಯಾದ ಉತ್ತರವಲ್ಲ. ಹರ್ನಿಯಾ ಶಸ್ತ್ರಚಿಕಿತ್ಸೆ? ಅದು ಕೂಡ ಅಲ್ಲ. ಅಪೆಂಡಿಕ್ಸ್ ಆಪರೇಷನ್ ಅಲ್ಲ. ಮೂಳೆ ಮುರಿತ ಕೂಡ ಅಲ್ಲ. ಏಕೆಂದರೆ ಅದಕ್ಕೆ ಪಟ್ಟಿ ಬಿಗಿದು ಚಿಕಿತ್ಸೆ ಮಾಡುವುದೇ ಜಾಸ್ತಿ. ಹಾಗಿದ್ದರೆ ಸರಿಯಾದ ಉತ್ತರ ಏನು ಎಂದೀರಾ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಣ್ಣಿನ ಪೊರೆಯ ನಿವಾರಣೆಗೆ ಮಾಡುವ ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆ. ಎಷ್ಟೋ ಬಡ ದೇಶಗಳಲ್ಲಿ ಇದು ಕ್ಯಾಂಪ್ಗಳಲ್ಲೇ ನಡೆದು ಹೋಗುತ್ತದೆ. ಆಸ್ಪತ್ರೆಯ ದಾಖಲಾತಿ ಕೂಡ ಇರುವುದಿಲ್ಲ. ಹೀಗಾಗಿ ಸಂಖ್ಯಾಶಾಸ್ತ್ರಿಗಳಿಗೆ ಇದರ ಲೆಕ್ಕಾಚಾರದಲ್ಲಿ ಸ್ವಲ್ಪ ಗೊಂದಲವಾಗಿತ್ತು. ಆದರೆ ಈ ಸಂಖ್ಯೆಗಳನ್ನು ಕಟ್ಟುನಿಟ್ಟಾಗಿ ನಮೂದಿಸಬೇಕು ಎಂಬ ನಿಯಮ ಬಂದಾಗಿನಿಂದ ಸಮಂಜಸ ಅಂಕಿ ಅಂಶ ಲಭ್ಯವಾಗಿದೆ. ಪ್ರಪಂಚದ ಅತ್ಯಂತ ಅಧಿಕ ಶಸ್ತ್ರಕ್ರಿಯೆ ಎನ್ನಿಸಿದ ಹಾಗೂ ಅತ್ಯಂತ ಪುರಾತನ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದಾದ ಕಣ್ಣು ಪೊರೆ ಅಂದರೆ ಕ್ಯಾಟರಾಕ್ಟ್ ಚಿಕಿತ್ಸೆಯ ಇತಿಹಾಸವು ಸ್ವಾರಸ್ಯಕರವು. ಅದರತ್ತ ಒಂದು ನೋಟ. ಶಕಪೂರ್ವ 2500 ವರ್ಷಗಳಷ್ಟು ಹಳೆಯದು ಎಂದು ನಂಬಲಾಗಿರುವ ಈಜಿಪ್ಟ್ ದೇಶದ ಓರ್ವ ವೃದ್ಧ ಪೂಜಾರಿಯ ವಿಗ್ರಹದ 2 ಕಣ್ಣುಗಳ ಪೈಕಿ ಒಂದು ಕಣ್ಣಿನ ಪಾಪೆ ಬೆಳ್ಳಗಿದೆ. ಅದು ಕಣ್ಣು ಪೊರೆಯ ಚಿಹ್ನೆ. ಅದಕ್ಕೆ ಪ್ರಾಯಶಃ ಅವರಿಗೆ ಯಾವುದೋ ಚಿಕಿತ್ಸೆಯೂ ತಿಳಿದಿದ್ದಿರಬಹುದು. ಆಯುರ್ವೇದದಲ್ಲಿ ಕಣ್ಣಿನ ಪೊರೆಯ ಸ್ಪಷ್ಟ ವಿವರಣೆ ಮತ್ತು ಅದಕ್ಕೆ ಆ ಕಾಲದಲ್ಲಿ ಮಾಡುತ್ತಿದ್ದ ಶಸ್ತ್ರಚಿಕಿತ್ಸೆ, ಅದಕ್ಕೆ ಬಳಸಲಾಗುವ ಉಪಕರಣಗಳ ಸಂಪೂರ್ಣ ವಿವರಣೆ ಇದೆ. ಶಸ್ತ್ರಕ್ರಿಯೆಯ ನಂತರ ಕಣ್ಣಿಗೆ ಪಟ್ಟಿ ಮಾಡುವ ವಿಧಾನವನ್ನೂ ಕೂಡ ಸುಶ್ರುತ ಸಂಹಿತೆಯಲ್ಲಿ ವಿವರಿಸಲಾಗಿದೆ. ಪ್ರಾಯಶಃ ಭಾರತದಿಂದಲೇ ಈ ಪದ್ಧತಿ ಪ್ರಾಚೀನ ಗ್ರೀಕ್ ಮತ್ತು ಚೀನಾ ದೇಶಗಳಿಗೆ ಹೋಗಿರಬಹುದು ಎಂಬುದು ಅಂದಾಜು. ಅನೇಕ ಶತಮಾನಗಳ ಕಾಲ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆಗೆ ಇದೇ ವಿಧಾನ ಜಗತ್ತಿನ ಬಹುತೇಕ ದೇಶಗಳಲ್ಲಿ ಚಾಲ್ತಿಯಲ್ಲಿತ್ತು. ಮೂಲತಃ ಕಣ್ಣಿನ ಪೊರೆ ಎಂದರೇನು? ಕಣ್ಣು ಅತ್ಯಂತ ವಿಕಾಸಗೊಂಡ ಮಾನವ ಶರೀರದ ಅಂಗಗಳಲ್ಲಿ ಒಂದು. ವಸ್ತುಗಳ ಮೇಲೆ ಬಿದ್ದು ಪ್ರತಿಫಲನಗೊಂಡ ಬೆಳಕನ್ನು ಗ್ರಹಿಸಿ ಅದನ್ನು ನರವ್ಯೂಹಗಳ ಸಂಕೇತಗಳ ಮೂಲಕ ಮೆದುಳಿಗೆ ಮುಟ್ಟಿಸಿ ತನ್ಮೂಲಕ ನಮ್ಮೆದುರಿಗಿನ ವಾಸ್ತವವನ್ನು ನಮ್ಮ ಅರಿವಿಗೆ ತಿಳಿಸಿಕೊಡುವ ಅಂಗ ಕಣ್ಣು. ಈ ಕೆಲಸವನ್ನು ನಿರ್ವಹಿಸುವುದಕ್ಕೆ ಕಣ್ಣಿನ ಒಳಗೆ ಹಲವಾರು ಭಾಗಗಳಿವೆ. ಕಣ್ಣಿನ ಅತ್ಯಂತ ಒಳಗಿನ ಪದರ ರೆಟಿನಾ. ಬೆಳಕು ಕಣ್ಣಿನೊಳಗೆ ಪ್ರವೇಶಿಸಿ ರೆಟಿನಾ ಪರದೆಯ ಮೇಲೆ ಬಿದ್ದಾಗ ಅದರೊಳಗೆ ಜೋಡಿಸಿರುವ ಸೂಕ್ಷ್ಮ ನರತಂತುಗಳು ಪ್ರಚೋದನೆಗೊಂಡು ಮೆದುಳಿಗೆ ಸಂಕೇತಗಳು ರವಾನೆ ಆಗುತ್ತವೆ. ಅಂದರೆ ಕಣ್ಣಿನ ಮುಂಭಾಗ ಕ್ಯಾಮೆರಾ ರೀತಿಯಲ್ಲೋ ಕಣ್ಣಿನ ಹಿಂಭಾಗ ಸಂಕೇತವಾಹಕದಂತೆಯೂ ಕೆಲಸ ಮಾಡುತ್ತದೆ. ನಾವು ನೋಡುವ ದೃಶ್ಯ ಮಾತ್ರ ಮೆದುಳಿನಲ್ಲಿ ಸಂಸ್ಕರಣಗೊಳ್ಳುತ್ತದೆ. ಮೆದುಳಿಗೆ ಸಂಕೇತಗಳನ್ನು ಒಯ್ಯುವ ನರ ಈ ರೆಟಿನಾದ ಜೊತೆ ಸಂಪರ್ಕದಲ್ಲಿ ಇರುತ್ತದೆ. ಅದು ಒಂದು ರೀತಿಯಲ್ಲಿ ಮೆದುಳು ಮತ್ತು ಕಣ್ಣು ಸಂಧಿಸುವ ಭಾಗ. ಈ ರೆಟಿನಾ ಮೇಲೆ ಬಿಂಬ ಎಷ್ಟು ಸ್ಪಷ್ಟವಾಗಿ ಬೀಳುತ್ತದೆಯೋ ಅಷ್ಟೂ ಸ್ಪಷ್ಟವಾಗಿ ಮೆದುಳು ಅದನ್ನು ಗುರುತಿಸುತ್ತದೆ. ಎಲ್ಲಕ್ಕೂ ಸಾಕ್ಷಿ. ಹಾಗಾಗಿ ಕಣ್ಣಿನ ಮುಂಭಾಗದಲ್ಲಿ ಇರುವ ಭಾಗಗಳ ಕೆಲಸವೆಂದರೆ ಆ ಬಿಂಬವನ್ನು ಸ್ಪಷ್ಟವಾಗಿ ರೆಟಿನಾ ಮೇಲೆ ಮೂಡಿಸುವುದು. ಆದ್ದರಿಂದ ರೆಟಿನಾಗೆ ಬೆಳಕಿನ ಕಿರಣಗಳನ್ನು ತರುವ ದಾರಿ ಪಾರದರ್ಶಕವಾಗಿ ಇರಬೇಕು.
ಇಲ್ಲವಾದರೆ ಬೆಳಕು ರೆಟಿನಾವನ್ನು ತಲುಪಲು ಸಾಧ್ಯವಿಲ್ಲ. ಈ ನಿಟ್ಟಿನಲ್ಲಿ ಪ್ರಮುಖ ಅಂಗ ಕಣ್ಣಿನಲ್ಲಿನ ಮಸೂರ ಅಥವಾ ಲೆನ್ಸು. ವರ್ತುಲಾಕಾರದ ಈ ಮಸೂರ ಅಂಚುಗಳಲ್ಲಿ ತೆಳ್ಳಗೆಯೂ ಮಧ್ಯಭಾಗದಲ್ಲಿ ದಪ್ಪನಾಗಿಯೂ ಇರುತ್ತದೆ. ವಸ್ತುಗಳಿಂದ ಪ್ರತಿಫಲನವಾಗುವ ಬೆಳಕು ದೂರದಿಂದ ಬಂದರೆ ಮಸೂರ ಸುತ್ತಳತೆಯಲ್ಲಿ ಹಿಗ್ಗಿ ಸಪಾಟಾಗುತ್ತದೆ. ಅದೇ ಬೆಳಕು ಹತ್ತಿರದ ವಸ್ತುಗಳಿಂದ ಬಂದಾಗ ಮಸೂರ ಕಿರಿದಾಗಿ ದಪ್ಪಗಾಗುತ್ತದೆ. ವಸ್ತುವಿನ ದೂರವನ್ನು ಆಧರಿಸಿ ಈ ಪ್ರಕ್ರಿಯೆ ತಾನೇ ನಡೆಯುತ್ತದೆ. ಸಂಪೂರ್ಣ ಪಾರದರ್ಶಕವಾದ ಈ ಮಸೂರ ಶರೀರಕ್ಕೆ ವಯಸ್ಸಾದಂತೆಲ್ಲ ನಿಧಾನವಾಗಿ ಮಸುಕಾಗುತ್ತಾ ಹೋಗುತ್ತದೆ. ಈ ರೀತಿ ಮಸೂರದ ಪಾರದರ್ಶಕತೆ ಕಡಿಮೆ ಆಗುವುದಕ್ಕೆ ಕಣ್ಣಿನ ಪೊರೆ ಎಂದು ಹೆಸರು. ಹೀಗೆಯೇ ಮುಂದುವರೆದು ಮಸೂರ ಸಂಪೂರ್ಣ ಮಸುಕಾಗಿ ಅಪಾರದರ್ಶಕವಾಗುತ್ತದೆ. ಬಿಳಿಯ ಬಣ್ಣ ತಾಳುತ್ತದೆ. ಆಗ ಬೆಳಕು ರೆಟಿನಾವನ್ನು ತಲುಪಲಾಗದು. ದೃಷ್ಟಿ ಇಲ್ಲದಂತಾಗಿ ಕಣ್ಣು ಕುರುಡಾಗುತ್ತದೆ. ಒಂದು ವೇಳೆ ಹೀಗೆ ಮಬ್ಬಾದ ಅಪಾರದರ್ಶಕ ಮಸೂರವನ್ನು ಹೊರಗೆ ತೆಗೆದುಬಿಟ್ಟರೆ ಆಗ ಬೆಳಕಿನ ಹಾದಿ ಮತ್ತೆ ತೆರೆದುಕೊಳ್ಳುತ್ತದೆ. ಆದರೆ ಮಸೂರ ಇಲ್ಲದ ಕಾರಣ ಬಿಂಬಗಳು ಸ್ಪಷ್ಟವಾಗಿ ಮೂಡುವುದಿಲ್ಲ. ಒಂದು ಕಾಲದಲ್ಲಿ ಕಣ್ಣಿನ ಪೊರೆಯ ಚಿಕಿತ್ಸೆ ಇದ್ದದ್ದು ಇಷ್ಟೇ. ಮಬ್ಬಾದ ಮಸೂರ ಬೆಳಕನ್ನು ತನ್ನ ಮೂಲಕ ಬಿಡುವುದಿಲ್ಲ ಎಂದಾಗ ಅದನ್ನು ತೆಗೆದು ಹಾಕುವುದು. ಮೊದಮೊದಲು ಮಸೂರವನ್ನು ಕಣ್ಣಿನ ಒಳಗಡೆಯೇ ತಳ್ಳಲಾಗುತ್ತಿತ್ತು. ಆದರೆ 2ನೇ ಶತಮಾನದ ಗ್ರೀಕರು ಮತ್ತೊಂದು ವಿಧಾನ ಪತ್ತೆ ಮಾಡಿದರು. ಮೃತದೇಹಗಳ ಕಣ್ಣಿನ ಮಸೂರವನ್ನು ಪರೀಕ್ಷೆ ಮಾಡಿ ಅವನ್ನು ಎಳೆಯುತ್ತಾ ಎಷ್ಟು ಅಗಲಕ್ಕೆ ಹಿಗ್ಗಿಸಬಹುದು ಎಂದು ಪರೀಕ್ಷೆ ಮಾಡಿದರು. ಹೀಗೆ ಎಳೆದು ಹಿಗ್ಗಿಸಿದರೆ ಅವು ಯಾವ ಹಂತದಲ್ಲಿ ತುಂಡಾಗುತ್ತವೆ ಎಂದು ಗಮನಿಸಿದರು. ಹೀಗೆ ಅತ್ಯಧಿಕ ಹಿಗ್ಗುವಿಕೆಯಲ್ಲಿ ಮಸೂರದ ದಪ್ಪ ಎಷ್ಟು ಇರುತ್ತದೆ ಎಂದು ನಮೂದಿಸಿದರು. ರೋಗಿಯ ಕಣ್ಣಿನಲ್ಲಿ ಒಂದು ರಂಧ್ರವನ್ನು ಮಾಡಿ ಈ ಪ್ರಮಾಣದ ನಳಿಕೆಯನ್ನು ತೂರಿಸಿ ಸೆಳೆದರೆ ಇಡೀ ಮಸೂರವನ್ನು ತೆಗೆಯಬಹುದು ಎಂಬ ಅಂದಾಜು. ಕಣ್ಣಿನ ಪೊರೆಯ ರೋಗಿಗಳಲ್ಲಿ ಬಹಳ ನಾಜೂಕಾದ ಕತ್ತಿಯನ್ನು ಬಳಸಿ ಅಷ್ಟು ಗಾತ್ರದ ರಂಧ್ರವನ್ನು ಮಾಡಿ ಅದರ ಮೂಲಕ ಒಂದು ಕಂಚಿನ ನಳಿಕೆಯನ್ನು ತೂರಿಸಿ ಒಬ್ಬ ಬಲಶಾಲಿ ವ್ಯಕ್ತಿಯಿಂದ ಈಗ ನಾವು ಸ್ಟ್ರಾ ಹಾಕಿ ಎಳನೀರು ಕುಡಿಯುವಂತೆ ಮಸೂರವನ್ನು ಸೆಳೆಯುವಂತೆ ಮಾಡುತ್ತಿದ್ದರು. ಇದೇ ಪದ್ಧತಿಯನ್ನು 10ನೇ ಶತಮಾನದ ಪರ್ಷಿಯನ್ ವೈದ್ಯರು ವಿವರಿಸಿದ್ದಾರೆ. ಈ ಪದ್ಧತಿ ಸರಿಸುಮಾರು 18ನೇ ಶತಮಾನದವರೆಗೆ ಚಾಲ್ತಿಯಲ್ಲಿತ್ತು. 1747ರಲ್ಲಿ ಫ್ರೆಂಚ್ ವೈದ್ಯ ಡಾಕ್ಟರ್ ಜಾಕ್ವೆಯಸ್ ಡೇವಿಯಲ್ ಮತ್ತಷ್ಟು ನಾಜೂಕಿನ ಉಪಕರಣಗಳನ್ನು ಬಳಸಿದ. ಕಣ್ಣಿನ ಬಿಳಿಯ ಮತ್ತು ಕಪ್ಪು ಭಾಗಗಳು ಸಂಧಿಸುವ ಜಾಗದಲ್ಲಿ ಅರ್ಧಚಂದ್ರಾಕಾರದಲ್ಲಿ ತೀರಾ ನಾಜೂಕಾಗಿ ಕತ್ತರಿಸಿ ಅದರ ಮೂಲಕ ಲೋಹದಿಂದ ಮಾಡಿದ್ದ ವಕ್ರವಾದ ಸಣ್ಣ ಮುಳ್ಳನ್ನು ತೂರಿಸಿ ಅದರ ನೆರವಿನಿಂದ ಇಡೀ ಮಸೂರವನ್ನು ನಿಧಾನವಾಗಿ ಹೊರಗೆ ತೆಗೆದುಹಾಕುವ ಪ್ರಕ್ರಿಯೆ ಆರಂಭಿಸಿದರು. 1867ರ ಸುಮಾರಿಗೆ ಪ್ರಷ್ಯಾದ ಜರ್ಮನ್ ವೈದ್ಯ ಡಾಕ್ಟರ್ ಆಲ್ಬ್ರೆಕ್ಟ್ ವಾನ್ ಗ್ರಾಫೆ ಈ ವಿಧಾನವನ್ನು ಇನ್ನಷ್ಟು ಪರಿಷ್ಕರಿಸಿ ಶಸ್ತ್ರಚಿಕಿತ್ಸೆಯ ಸಫಲತೆ ಹೆಚ್ಚಿಸಿದರು. 20ನೇ ಶತಮಾನದ ಆರಂಭದಲ್ಲಿ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡವರಿಗೆ ದೃಷ್ಟಿ ಸ್ವಲ್ಪ ಉತ್ತಮವಾಗಲು ಅಮೆರಿಕದ ವೈದ್ಯ ಡಾಕ್ಟರ್ ಜಾನ್ ಲೂಯಿ ಬೋರ್ಷ್ ಕನ್ನಡಕಗಳ ಬಳಕೆ ಆರಂಭಿಸಿದರು. ಆದರೆ ಈ ನಿಟ್ಟಿನಲ್ಲಿ ಅತ್ಯಂತ ಪ್ರಮುಖವಾದ ಬೆಳವಣಿಗೆ ಆಗುವುದು ಇನ್ನೂ ಬಾಕಿ ಇತ್ತು. ಬ್ರಿಟಿಷ್ ವೈದ್ಯ ಸರ್ ಹರಾಲ್ಡ್ ರಿಡ್ಲೆ ಲಂಡನ್ ನಗರದ ಬಹಳ ಪ್ರಖ್ಯಾತ ಕಣ್ಣಿನ ತಜ್ಞ. 2ನೇ ಮಹಾಯುದ್ಧದ ವೇಳೆ ಯುದ್ಧ ವಿಮಾನಗಳ ಚಾಲಕರಿಗೆ ಆಗುತ್ತಿದ್ದ ಅಪಘಾತಗಳಿಗೆ ಚಿಕಿತ್ಸೆ ನೀಡುವ ತಜ್ಞರ ತಂಡದಲ್ಲಿ ಇದ್ದವರು. 1947ರಲ್ಲಿ ಒಮ್ಮೆ ಕಣ್ಣಿನ ಪೊರೆಯ ರೋಗಿಯೊಬ್ಬರಿಗೆ ಶಸ್ತ್ರಚಿಕಿತ್ಸೆ ಮಾಡಿ ಬೆಳ್ಳಗಾಗಿದ್ದ ಮಸೂರವನ್ನು ತೆಗೆದು ಹಾಕಿದರು. ಆ ಶಸ್ತ್ರಚಿಕಿತ್ಸೆಯನ್ನು ನೋಡಿ ಕಲಿಯಲು ತರಬೇತಿಯಲ್ಲಿದ್ದ ಕೆಲವು ವೈದ್ಯರು ಆತನ ಜೊತೆಯಲ್ಲಿ ಇದ್ದರು. ಮೊದಲ ಬಾರಿಗೆ ಇಂತಹ ಶಸ್ತ್ರಚಿಕಿತ್ಸೆ ನೋಡಿದ ಸ್ಟೀವ್ ಪ್ಯಾರಿ ಎಂಬ ಓರ್ವ ಯುವ ವೈದ್ಯ ಡಾಕ್ಟರ್ ರಿಡ್ಲೆ ಅವರನ್ನು, ಇಷ್ಟೇನಾ, ರೋಗಿಯ ಹಾಳಾಗಿದ್ದ ಮಸೂರ ತೆಗೆದುಬಿಟ್ಟಿರಿ, ಈಗ ಹೊಸ ಮಸೂರ ಹಾಕುವುದಿಲ್ಲವಾ ಎಂದು ಕೇಳಿದರು. ಆ ಯುವ ವೈದ್ಯ ಕೇಳಿದ ಪ್ರಶ್ನೆ ಸರಿಯಾಗಿಯೇ ಇತ್ತು.
ಆದರೆ ಆ ವಿಷಯದಲ್ಲಿ ಅಲ್ಲಿಯವರೆಗೆ ಪ್ರಗತಿ ಏಕೆ ಆಗಿರಲಿಲ್ಲವೋ ತಿಳಿಯದು. ಪೊರೆ ಬೆಳೆಯುವ ಮಸೂರ ಪೂರ್ತಿಯಾಗಿ ಪಕ್ವ ಆಗುವಂತೆಯೇ ಕೆಲವೊಮ್ಮೆ ಕಾಲ ಕೂಡ ಸರಿಯಾದ ಪ್ರಶ್ನೆಗಳಿಗೆ ಪಕ್ವವಾಗಬೇಕು. ಕೃತಕವಾದ ಹೊಸ ಮಸೂರವನ್ನು ಸಾಧಿಸಲೇಬೇಕು ಎಂದು ಡಾಕ್ಟರ್ ರಿಡ್ಲೆ ನಿರ್ಧರಿಸಿದರು. ಈ ರೀತಿಯ ಕೃತಕ ಮಸೂರವನ್ನು ಯಾವ ವಸ್ತುವಿನಿಂದ ಮಾಡಬೇಕು? ಮೊಟ್ಟಮೊದಲು ಅದು ಪಾರದರ್ಶಕವಾಗಿರಬೇಕು. ಶರೀರದ ಇತರ ಅಂಗಾಂಶಗಳ ಜೊತೆ ವರ್ತಿಸಬಾರದು. ಅದನ್ನು ಹಾಕುವ ಕ್ರಿಯೆ ಸರಳವಾಗಿರಬೇಕು. ಅದು ಅತ್ತಿತ್ತ ಸರಿಯದಂತೆ ನಿಖರವಾಗಿ ಕೂಡಬೇಕು. ಅದರ ಮಸೂರದ ಪ್ರಭಾವ ಹೆಚ್ಚು ಕಡಿಮೆ ನೈಸರ್ಗಿಕ ಮಸೂರದ ರೀತಿಯಲ್ಲೇ ಇರಬೇಕು. ಅಂಚುಗಳು ಚೂಪಾಗಿರಬಾರದು. ಹೀಗೆ ಅವಶ್ಯಕತೆಗಳ ಪಟ್ಟಿ ಉದ್ದವಿತ್ತು. ಇವೆಲ್ಲವನ್ನೂ ಒಂದೇ ಏಟಿಗೆ ಸಾಧಿಸಲು ಆಗದೆಂದು ಡಾಕ್ಟರ್ ರಿಡ್ಲೆ ಅರಿತಿದ್ದರು. ಹೀಗಾಗಿ ಅವಶ್ಯಕತೆಗಳನ್ನು ಆದ್ಯತೆಯ ಮೇಲೆ ಪಟ್ಟಿ ಮಾಡಿದರು. ಪಟ್ಟಿಯ ಮೊದಲ ಆದ್ಯತೆ ಪಾರದರ್ಶಕ ಕೃತಕ ಮಸೂರ ಶರೀರದ ಇತರ ಅಂಗಾಂಶಗಳ ಜೊತೆ ವರ್ತಿಸಬಾರದು. ಈ ವಸ್ತು ಅವರಿಗೆ ಕಂಡಿದ್ದು ಆಕಸ್ಮಿಕವಾಗಿ. ಅದು ಹೇಗೆ ಎನ್ನುವ ಕಥೆಯನ್ನು ಸೋಮವಾರ ಕೇಳೋಣ. ಇದು ಇಂದಿನ ವೈದ್ಯಕೀಯದಲ್ಲಿ ಆಕಸ್ಮಿಕಗಳು. ರಚನೆ ಕಿರಣ್ ಸೂರ್ಯ, ಜಾಣ ಧ್ವನಿ ಅಶ್ವಿನಿ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.